ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ ನಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಪ್ರಶಾಂತ್ ಭೂಷಣ್ ಈ ದೇಶಕ್ಕಂಥ ಅತ್ಯುತ್ತಮ ನ್ಯಾಯವಾದಿಗಳಲ್ಲಿ ಒಬ್ಬರು. ಸುಪ್ರೀಂ ಕೋರ್ಟ್ನಲ್ಲಿ ಆದಷ್ಟು ಬಡವರ ಪರ, ನಿಸರ್ಗದ ಪರ, ಸಂವಿಧಾನ ಪರ, ಸಂಕಷ್ಟದಲ್ಲಿರುವ ದೇಶದ ಅನೇಕ ಸಮಸ್ಯೆಗಳ ಪರ ಮಾತಾಡುವಂಥ ಪ್ರಶಾಂತ್ ಭೂಷಣ್ ಅವರಿಗೆ ನಮ್ಮ S.R. ಹಿರೇಮಠ ಅವರು ಸಮಾಜ ಪರಿವರ್ತನಾ ಒಂದು ಸಂಘನ ಇಟ್ಕೊಂಡಿದ್ದಾರೆ. ಆ ಸಂಘದ ಮೂಲಕ ಮಹಾಸಂಗ್ರಾಮಿ S.R. ಹಿರೇಮಠ ಸಮಾಜ ಪರಿವರ್ತನಾ ಪುರಸ್ಕಾರ ಅನ್ನೋ ಪ್ರಶಸ್ತಿಯನ್ನು ನಮ್ಮ ಪ್ರಶಾಂತ್ ಭೂಷಣ್ ಅವರಿಗೆ ನಮ್ಮ ನ್ಯಾಯಮೂರ್ತಿ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದಂತಹ ನಮ್ಮ ನ್ಯಾಯಮೂರ್ತಿ ಹೆಗ್ಗಡೆ ಅವರಿಂದ ಪ್ರಶಸ್ತಿ ಪ್ರದಾನ ಮಾಡಿಸಿದರು. ನಿಜವಾಗಿಯೂ ಇದೊಂದು ಬಹಳ ಗೌರವಾನ್ವಿತವಾದಂಥ ಪ್ರಶಸ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ S.R. ಹಿರೇಮಠರ ಒಂದು ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಅವ್ರು ಮಾಡಿದಂಥ ಕರ್ಮ ಕ್ರಿಯೆ ನಿಜವಾಗಿಯೂ ನಾವು ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ. ಅಪರೂಪದ ವ್ಯಕ್ತಿ, ಅಪರೂಪದ, ನಾನು ರಾಜಕಾರಣಿ ಅಂತ ಅನ್ನೋಕ್ಕಿಂತ ರಾಜನೀತಿಜ್ಞ ಅಂತ ಕರಿತೀನಿ ಅವ್ರನ್ನ. ಜೊತೆಗೆ ಸಂತೋಷ್ ನಮ್ಮ ಹೆಗ್ಗಡೆ ಅವರು ಜೀವನದಲ್ಲಿ ಯಾವುದೇ ಲೇಪ ಇಲ್ಲದೆ ಕೆಲವೊಮ್ಮೇನೋ ಆರೋಪಗಳು ಮಾಡ್ತಾ ಇರ್ತಾರೆ ಅವರು ನೋಡಿದವರು, ಅದು ನಡೆಯುತ್ತಾನೆ. ಆದರೂ ಸತ್ಯವನ್ನು ಬಿಡದ ಸದಾ ಒಂದು ಹೋರಾಟ ಮಾಡುವಂಥ ವ್ಯಕ್ತಿ. ಇಲ್ಲೆಲ್ಲ ಕುಡಿದಂಥವರು ಆಗಿರ್ಬೋದು, ವಿದ್ಯಾವೃತ ಸಂಘದ ಶೈಲಜಾ ಅಮರಶೆಟ್ಟಿ ಅವರು, ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು, ಕಾನೂನು ವಿವಿಯ ಕುಲಪತಿ ಪ್ರೊಫೆಸರ್ ಸಿ ಬಸವರಾಜು ಅವರು, SPS ಸಂಸ್ಥಾಪಕ ಅಧ್ಯಕ್ಷ S.R. ಹಿರೇಮಠ, ಇವರೆಲ್ಲ ಕೂಡಿಕೊಂಡು ಒಂದು ಈ ದೇಶಕ್ಕೆ ಹೊಸ ಒಂದು ರಾಜಕೀಯ ವ್ಯವಸ್ಥೆಯನ್ನು ತರೋದು ಪ್ರಯತ್ನ ಮಾಡಿದಂತಹ ಪ್ರಶಾಂತ್ ಭೂಷಣ್, ಇವರ ತಂದೆ ಶಾಂತಿ ಭೂಷಣ್, ಇವರ ಜೊತೆಗೆ ನಮ್ಮ ಕೇಜ್ರಿವಾಲ್ರು, ಇವ್ರ ಜೊತೆಗೆ ಇನ್ನೂ ಅನೇಕ ಜನ ಕೂಡಿಕೊಂಡು ಒಂದು ಮಹಾನ್ ಮೂವ್ಮೆಂಟನ್ನು ಮಾಡಿದರು. ಕರಪ್ಷನ್ ವಿರುದ್ಧವಾಗಿ ಭಾರತ ಅಂತೇಳಿ ಹೋರಾಟ ಮಾಡಿದರು. ಅದಕ್ಕೆ ಮುಂದಾಳತ್ವವನ್ನು ನಮ್ಮ ನಿಮಗೆ ಗೊತ್ತದ ಹೋರಾಟಗಾರ, ಗಾಂಧಿವಾದಿ ಅಂತ ನಾವು ಕರ್ಕೊಳ್ತೀವಿ. ವಿಶೇಷವಾಗಿ ನಮ್ಮ ರಾಳೆಗಾನ ಸಿದ್ಧಿಯ ಅಂದಾಗ ಗೊತ್ತಾಗಿಬಿಡುತ್ತೆ ನಿಮಗೆ. ಆ ವ್ಯಕ್ತಿ ಹೆಸರು ಹೇಳೋಕ್ಕಿಂತಲೂ ಹೇಳಿದ್ರೆ ಸಾಕು ನಿಮ್ಗೆ ಗೊತ್ತಾಗಿಬಿಡ್ತದ. ಅಣ್ಣಾ ಹಜಾರೆ ಇವರೆಲ್ಲರೂ ಒಟ್ಟು ಪ್ರಯತ್ನದ ದೇಶದಲ್ಲಿ ಒಂದು ಸಂಚಲನ ಮೂಡಿತ್ತು. ಆದರೆ ನಮ್ಮ ದೇಶದ ದುರಂತಲ್ರಿ, ಅದಕ್ಕೆ ನಾವು ದುರ್ದೈವ ಅನ್ಲಿಕ್ಕೆ ಹೋಗೋದಿಲ್ಲ. ಇವರಲ್ಲಿಯೂ ಕೆಲವು ಸ್ವಾರ್ಥಗಳು, ಸಣ್ಣತನಗಳು ನಿಜವಾಗಿಯೂ ಆ ಮೂಮೆಂಟನ್ನು ಹಾಳು ಮಾಡಿದವು. ಇವತ್ತು ಎಲ್ಲರೂ ಛಿದ್ರಾಗಿ ಹೋದಂಥ ಪ್ರಸಂಗ ಬಂದುಬಿಟ್ಟಿದೆ. ಮೊದಲನೇದಾಗಿ ಅಣ್ಣಾ ಹಜಾರೆ ಅವರು ಒಂದು ತಪ್ಪು ಮಾಡಿದರು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಾಗ ಅದರ ಚುಕ್ಕಾಣಿ ಯಾರು ಹಿಡಿಬೇಕು? ಭ್ರಷ್ಟಾಚಾರ ರಹಿತದಿಂದ ವ್ಯಕ್ತಿ ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನ ಮಾಡಬೇಕು. ರಾಜಕೀಯಕ್ಕೆ ಬರಬೇಕು, ರಾಜನೀತಿಯನ್ನು ಮಾಡಿ ತೋರಿಸ್ಬೇಕು. ಯಾಕೆ ಇವ್ರಿಗೆ ಬರಲಿಲ್ವಾ? ನಮ್ಮ ನಿಮಗೆ ಗೊತ್ತದ ನೆಲ್ಸನ್ ಮಂಡೇಲಾ ರಾಜಕಾರಣ ಮಾಡಿ ರಾಜನೀತಿ ತೋರಿಸಿ ಹೋದ್ರು, ಹಂಗೆ ಬರಬೇಕಾಗಿತ್ತು. ಹೇಗೋ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಕಟ್ಟಿದ್ರು, ಅವರಿಗೆ ಒಬ್ಬ ಗುರುವಾಗಿ ಬಂದ ಈ ದೇಶದ ಭ್ರಷ್ಟಾಚಾರ ಹೋಗಿಸೋದಕ್ಕೆ, ಸಾರಾಯಿ ನಿಷೇಧ ಮಾಡೋದಕ್ಕೆ ಅವನ ಜೊತೆ ಕೈ ಕುಡಿಸಿ ಹೊಸ ವ್ಯವಸ್ಥೆಗೆ ಸಹಕಾರ ಮಾಡಿದರೆ ಇವತ್ತು ಅಣ್ಣಾ ಹಜಾರೆ ಈ ದೇಶದ ಪೂಜನೀಯ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಿದ್ರು. ಆದರೆ ದುರಂತ ಅವರು ಅದನ್ನು ಒಪ್ಪಲಿಲ್ಲ. ಈ ರಾಜಕೀಯ ಬೇಡ, ಗಾಂಧಿ ಹಂಗೇನು ಮಾಡಲಿಕ್ಕೆ ಹೋದರು. ಅದರ ಹಾದಿ ಯಾರಿಗಾಯ್ತು ಅಂದ್ರೆ ಇವತ್ತು BJPಗೆ ಆಯ್ತು. ಮುಂದೆ ಮುಗುದಾಣ ಇಲ್ಲದಂತಹ ಹೋರಿ ಆಗಿಬಿಟ್ರು ಕೇಜ್ರಿವಾಲ್. ಎಲ್ಲರನ್ನ ಒಬ್ಬೊಬ್ಬರನ್ನಾಗಿ ಯೋಗೇಂದ್ರ ಯಾದವ್ ಅವ್ರನ್ನ, ಪ್ರಶಾಂತ್ ಭೂಷಣ್ ಅವ್ರನ್ನ, ಜೊತೆಗೆ ಶಾಂತಿ ಭೂಷಣ್ ಅವರನ್ನ, ಅದೇ ಕಾಲಕ್ಕೆ ಮೇಧಾ ಪಾಡ್ಕರ್ ಅಂತ ಮಹಾನ್ ವ್ಯಕ್ತಿಗಳನ್ನು ದೂರ ಸರಿಸಿ ತಮ್ಮದೇ ಒಂದು ಡಿಕ್ಟೇಟರ್ಶಿಪ್ ಪದ ಆಮ್ ಆದ್ಮಿ ಕಟ್ಕೊಂಡ್ರು. ಭ್ರಷ್ಟಾಚಾರದ ಹೋರಾಟ ಮಾಡಿದರು, ಒಳ್ಳೆಯ ಆಡಳಿತ ಕೊಟ್ಟರು, ಏನೆಲ್ಲ ಮಾಡಿದರು, ಸ್ಕೂಲ್ಗಳನ್ನು ಕೊಟ್ಟರು, ಫ್ರೀ ಎಜುಕೇಷನ್ ಕೊಟ್ಟರು, 10+2 ಏನೆಲ್ಲ ಹೋರಾಟ ಮಾಡಿದರು. ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಮನೆಗೆ ಬಂದರು. ಅದಕ್ಕೆ ಕಾರಣ ಅಂದರೆ ಹೇರಿಲ್ಲದ ಮಣಿ ಆಗಿಬಿಡ್ತು. ಅಣ್ಣಾ ಹಜಾರೆ ಅವ್ರು ಬಿಟ್ಟು ಹೋಗಬಾರ್ದಾಗಿತ್ತು, ಇರಬೇಕಾಗಿತ್ತು. ಯಾಕಂದರೆ ಭ್ರಷ್ಟಾಚಾರ ಹೋಗ್ಬೇಕಾಗಿತ್ತಪ್ಪ ಅಂತಂದರೆ ಈ ಗಟ್ಟರ ಸ್ವಚ್ಛ ಮಾಡಬೇಕಾದ್ರೆ ನಾವು ಗಟ್ಟರ ಇಳಿಬೇಕು ಅನ್ನೋದು ಕೇಜ್ರಿವಾಲ್ ಮಾತನ್ನು ಇವರು ನಂಬಲಿಲ್ಲ. ಹೀಗಾಗಿ ಇದಕ್ಕೆ ಅಣ್ಣಾ ಹಜಾರೆನೂ ಕಾರಣ, ಜೊತೆ ಪ್ರಶಾಂತ್ ಭೂಷಣ್ರ ಒಂದು ಲಿಮಿಟೆಡ್ ಹಿಂಗೆ ಆಗಬೇಕು ಅನ್ನುವಂಥ ಒಂದು ಮನೋಭಾವ ಕಾರಣ, ಜೊತೆಗೆ ಶಾಂತಿ ಭೂಷಣ್ ಅವರು ಕಾರಣ, SP ಇದ್ದಂಥ IPS ಅಂತ ಹೆಣ್ಮಗಳು ಹೆಸರನ್ನು ಬರ್ತಾಯಿಲ್ಲ ನನಗೆ, ಅವರು ಕಾರಣ, ಎಲ್ಲರೂ ಕಾರಣ ಆಗಿ ಒಂದು ಮೂಮೆಂಟನ್ನು ಹಾಳು ಮಾಡಿದಂಥ ಶಾಪ್ ಇವ್ರಿಗೆ ತಟ್ಟುತ್ತದಂತೆ.
ಇಷ್ಟು ಮಾತ್ರ ಈ ಸಂದರ್ಭ ವ್ಯವಸ್ಥೆನೂ ಅದೇನೂ ಇರಲಿ ಅಂಥ ಪ್ರಶಾಂತ್ ಭೂಷಣ್ ಪ್ರಾಮಾಣಿಕ ವ್ಯಕ್ತಿ ಇವತ್ತಿನ ನ್ಯಾಯ ವ್ಯವಸ್ಥೆ ಇರಬೇಕಂತ ಅವರು ಒಂದೆರಡು ಮಾತು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆಗೆ ನಾವು ಹೇಳಬೇಕಾಗ್ತದೆ. ಇವತ್ತು ಅವ್ರಿಗೆ ಕೊಟ್ಟಂಥ ಮಹಾಸಂಗ್ರಾಮಿ SR ಹಿರೇಮಠ ಪ್ರಶಸ್ತಿ ಕೊಟ್ಟಿದ್ದಾರೆ, ಯೋಗ್ಯರಿದ್ದಾರೆ. ಆ ಸಂದರ್ಭದಲ್ಲಿ ಮಾತಾಡ್ತಾ ಕೆಲವು ಮಾತುಗಳನ್ನು ಮಾತಾಡಿದರು. ಮೊದಲದಾಗೆ ಮನರೇಗಾದ ಬಗ್ಗೆ ಮಾತಾಡಿದರು. ನಿಜವಾಗಿ ಮನರೇಗಾವನ್ನು ಹೆಸರೇನೂ ಇಲ್ಲ, ಅದು ಪ್ರಶ್ನೆ ಇಲ್ಲ, ಅದು ಉಳಿಸ್ಕೋಬೇಕಾಗಿತ್ತು. ಕೇಂದ್ರನ ಅದು ನಡೆಸಬೇಕಾಗಿತ್ತು. 60-40 ಅಂತ ಮಾಡಿ ಅದಕ್ಕೆ ಯಾವ ಖಾತ್ರಿ ಇಲ್ಲದಂಥ ಪರಿಸ್ಥಿತಿ ಅಂದರೆ ರಾಜ್ಯಗಳೆಲ್ಲ ಸಿಡಿದು ನಿಲ್ಲೋಂಗೆ ಯಾಕೆ ಒಪ್ಪಿಗೆ ಪಡ್ಕೊಂಡಿಲ್ಲ ರಾಜ್ಯಗಳಿಂದ. ಹೀಗಾಗಿ ಇದೊಂದು ಏನು ಮಾಡಿದ್ರು, ಹಳ್ಳ ಹಿಡಿಸೋಂಥ ಕೆಲಸ ಮಾಡಿದರು ನಮ್ಮ BJPಗರು. ಅದರಲ್ಲೂ ಮೋದಿಯವರು ಮತ್ತು ಶಾ ಅವರು ಅದನ್ನು ಟೀಕಾ ಮಾಡಿದರು ಅವರು. ಮತ್ತು ಅದ್ರ ಜೊತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ನಮ್ಮ ನ್ಯಾಯಾಂಗ ಕ್ರಿಯಾಶೀಲ ಇಲ್ಲ ಅಂತ. ಈ ಮಾತು ಆರೋಪ ಸತ್ಯ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ನ್ಯಾಯ ಕೊಡೋದ್ರಲ್ಲಿ ಡಿಲೇ, ಕೊಡೋ ಮುಂದೆ ಏನೇನು ಕೊಡುವಂಥವು ಅನೇಕ ನಂತರ ಅನುಕೂಲ ಸಿಂಧು ಕೆಲವೊಂದು ಡಿಸಿಷನ್ ಬಂದು ಹೋಗಿಬಿಟ್ಟು ಸುಪ್ರೀಂ ಕೋರ್ಟ್ನಿಂದ ಇದು ಅಲ್ಲೆಲ್ಲ ಆದ ನಂತರ ಅವರು ಈ ಒಂದು ಏನಪ್ಪ ಅಂದ್ರೆ ರಾಜ್ಯಸಭಾ ಸದಸ್ಯರಾದರು ಮತ್ತೇನೋ ಆದರು ಆಮಿಷಗೊಡ್ಡೆ ನ್ಯಾಯಾಂಗ ಯಾವ ರೀತಿ ಕ್ರಿಯಾಶೀಲ ಆಗಬೇಕಾಗಿತ್ತು, ಸತ್ಯದ ಪರ ನಿಲ್ಲಬೇಕಾಗಿತ್ತು, ಸಂವಿಧಾನ ಪರ ನಿಲ್ಲಬೇಕಾಗಿತ್ತು, ಕೆಲವೊಂದು ವಿಷಯದಲ್ಲಿ ಏನೋ ಆಗೋಗ್ಬಿಡ್ತು. ಹೀಗಾಗಿ ಅದ್ರ ಬಗ್ಗೆ ಟೀಕೆ ಮಾಡುವಂಥ ಒಂದು ಜಿಟ್ಟತನ ಅವರಲ್ಲದ. ಅದ್ರ ಜೊತೆಗೆ ಅವರು ಅದೇ ತಪ್ಪು ಮಾಹಿತಿ ಹರಡುವವರು, ಅರ್ಧ ಸತ್ಯನ ಹೇಳುವಂಥವ್ರ ಬಗ್ಗೆ ಅಂದ್ರೆ ಇವತ್ತು BJPಗರು ಅಥವಾ RSS ಮಾಡುತ್ತಿದ್ದ ವಿಷಯವನ್ನು ನೇರವಾಗಿ ಖಂಡನೆ ಮಾಡಿ ಹೇಳಿದಂಥ ಈ ನಮ್ಮ ಪ್ರಶಾಂತ್ ಭೂಷಣ್ ಅವರು ಇವರು ದ್ವೇಷ ಭಾಷಣಗಳಿಂದ ಸಮುದಾಯದಲ್ಲಿ ಬುಲ್ಡೋಜರ್ ಉಪಯೋಗ ಮಾಡಿಕೊಂಡು ಸಮಾಜನ ಹೊಡೆಯುವಂಥ ಪ್ರಯತ್ನ ಮಾಡಿದ್ರೆ ಇದಕ್ಕೊಂದು ಹೋರಾಟ ಇವತ್ತು ಮಾಡಬೇಕಾಗಿತ್ತು, ಒಂದು ಸಂಘಟನೆ ಬೇಕು ಅನ್ನೋಂಥ ಮಾತನ್ನು ಶಾಲಾ ಪಠ್ಯ ಪುಸ್ತಕ ಸಹ ತಪ್ಪು ಮಾಹಿತಿಯನ್ನು ಹಾಕುವಂಥ ಇತಿಹಾಸನ ಬದಲು ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಯಾರೂ ಅದನ್ನು ಕೇಳುವಂಥ ಸ್ಥಿತಿಯೊಳಗೆ ನಾವಿಲ್ಲ ಅನ್ನುವಂಥ, ಅದರ ಬದಲಾಗಿ ವೈಜ್ಞಾನಿಕತೆ ಇಲ್ಲದಂಥ ಕಥೆಗಳನ್ನ ಹಾಕುವಂತಹ, ಅದು ವೈಜ್ಞಾನಿಕತೆಗೆ ರಹಿತವಾದಂಥ ಪುಸ್ತಕಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದರು ಈ ಪುಸ್ತಕ ಬಂದಂಥದ್ದು. ಅದಷ್ಟೇ ಅಲ್ಲ, ಮಹಾಲೆಕ್ಕ ಪರಿಶೋಧಕ ಮತ್ತು ಮಹಾಲೇಖಪಾಲ CAG ಸಂಸ್ಥೆ ಸ್ವತಂತ್ರವಾಗಿರಬೇಕಾಗಿತ್ತು. ಅವುಗಳನ್ನು ಸ್ವತಂತ್ರ ಹಿಡ್ಕೊಳ್ಳಲಿಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ ತಮ್ಮ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ. CBI, IT, ED ಇವು ಸಹಿತ ಸ್ವಾಯತ್ತ ಉಳಿದಿಲ್ಲ ಅಂತ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ಹೇಳಿದರು. ಇವೆಲ್ಲ ಸತ್ಯ ಇಲ್ಲ ಅಂತಲ್ಲ. ಅದು ಇದಕ್ಕೆ ಪರಿಹಾರ ಏನು ಅನ್ನೋದಕ್ಕೆ ಇವರಲ್ಲಿ ಉತ್ತರ ಇಲ್ಲ. ಇದಕ್ಕೆ ಪರಿಹಾರ ಮತ್ತೊಮ್ಮೆ ಸಂಘಟಿತರಾಗಬೇಕಾಗಿತ್ತು ಅಷ್ಟೇ. ಅಣ್ಣಾಚಾರನ್ನು ಬಿಡ್ರಿ, ಈಗ ನೀವಿದ್ದೀರಿ, ಇವತ್ತು ಕೇಜ್ರಿವಾಲ್ ಸ್ವಲ್ಪ ಹೊರಗೆ ಬಂದಿದ್ದಾರೆ, ಅವರು ಇದಕ್ಕೆ ಹೋಗಬೇಕು, ಉಳಿದವ್ರು ಹೋಗಬೇಕು, ಮತ್ತು ಪ್ರತಿ ಹಳ್ಳಿಗೆ ಹೋಗ್ಬೇಕು, ಇವತ್ತು ಪ್ರತಿ ಜನಕ್ಕೆ ಮುಟ್ಟಬೇಕು. ನೀವು ಕಾಂಗ್ರೆಸ್ ಜೊತೆ ಒಳ್ಳೆಯ ಅಭಿಪ್ರಾಯ ಎಲ್ಲ ಬಿಟ್ಟುಬಿಡ್ರಿ, ಆದರೆ ನೀವು ಪಾದಯಾತ್ರೆ ಮಾಡೋ ಮತ್ತೇನೋ ಮಾಡೋ ಜನಜಾಗೃತಿ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಯಾಕೆ ಮಾಡಬಾರ್ದು? ಪ್ರಗತಿಪರ ಅಂತೇಳಿ ನಗರ ನಕ್ಸಲೈಟ್ಸ್ ಅಂತೇಳಿ ಟೀಕಾಗೊಳಗಾಗಿದ್ದೀರಿ. ನಿಮ್ಮನ್ನು ಸೀಮಿತ ಮಾಡಿಬಿಟ್ಟಿದ್ದಾರೆ ಅವರು. ಇವತ್ತು ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಹೋರಾಟ ಮಾಡ್ತಾ ಇದ್ದೀರಿ. ಅದು ನಿಮ್ಮ ಹೋರಾಟ ಹೆಂಗಾಗಿದೆ ಅಂದರೆ ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಆಗಿಬಿಟ್ಟದ. ಯಾವ ವಿಚಾರಗಳನ್ನ ತಡೆಯುವ ಸಲುವಾಗಿ ನಾವು ಸಂಘಟನೆ ಮಾಡಬೇಕಾಗಿತ್ತು, ಆ ಸಂಘಟನೆ ಆಗಿತ್ತು, ಮುರಿದು ಬಿದ್ದದ. ಈಗ ಅದನ್ನು ಮರಳಿ ಕಟ್ಟಿ ಮತ್ತೊಮ್ಮೆ ವಿಶ್ವಾಸ ಬರುವಂಥ ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡೋದು ಇವತ್ತು ಅನಿವಾರ್ಯ ಅದ. ಅದಕ್ಕಿಂತಲೂ ಮುಖ್ಯವಾಗಿ ರೈತನ ನಿಮ್ಮ ವಿಶ್ವಾಸ ತೊಗೊಳ್ಬೇಕಾಗಿದೆ. ಯಾಕಂದ್ರೆ ಈ ದೇಶ ಏನಾದರೂ ಬದಲಾಗಬೇಕಾಗಿತ್ತು ಅಂದರೆ ಮೊದಲು ರೈತಗೆ ಮಾರ್ಕೆಟ್ ಕೊಡಿಸೋಂಥ ಕೆಲಸ ನೀವು ಸಹಿತ ಕೂಡಿ ಮಾಡಬೇಕಾಗಿದೆ. ಅಂದಾಗ ಈ ಮೀಸಲಾತಿ ಅದು ಇದು ಅನ್ನೋಕ್ಕಿಂತಲೂ ಅವ್ರ ಸ್ವಂತ ಉದ್ಯೋಗ ಸಿಗ್ಲಿಕ್ಕೆ ಐತಪ್ಪ ಅಂದ್ರೆ ಅವರ ಉದ್ಯೋಗ ನಿರತರಾದ್ರು, ಲಾಭದ ಉದ್ಯೋಗ ಆಯ್ತು ಕೃಷಿಪ್ಪ ಅಂತಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಬದಲಾಗ್ತದ, ಅಸಮಾನತೆ ತಾನಾಗಿ ಹೋಗ್ತದೆ. ಯಾಕಂದ್ರೆ ಮಾರ್ಕ್ ಸೈಡ್ ಸತ್ಯದ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಅರ್ಥ, ದುಡ್ಡು. ಆ ದುಡ್ಡು ಸಮಾನವಾಗಿ ಎಲ್ಲರಿಗೂ ಹಂಚ್ತಪ್ಪ ಅಂದ್ರೆ ಏನೋ ಒಳ್ಳೇದಾಗ್ತದೆ. ಆದರೆ ಅವನು ತಪ್ಪು ಏನು ಮಾಡಿದ್ರು ಮಾರ್ಕ್ಸ್ ಅಂದ್ರೆ ಹಿಂಸೆಗೆ ಆಸ್ಪತ್ರೆ ಕೊಟ್ಟರು. ಆ ಹಿಂಸೆಗೆ ಆಸ್ಪತ್ರೆ ಕೊಟ್ಟಿದ್ದಕ್ಕಾಗಿ ಅದು ಈ ಸಮಾಜಕ್ಕೆ ಒಪ್ಪಲಿಲ್ಲ ಅನ್ನೋದು ನಾವು ಒಪ್ಪಬೇಕಾಗಿದೆ. ಗಾಂಧಿಯನ್ನು ಹಿಡ್ಕೊಂಡು ಮಾರ್ಕ್ಸಿನ ವಿಚಾರಧಾರೆಯನ್ನು ತೆಗೆದುಕೊಂಡು ನೀವೆಲ್ಲ ಇದ್ದೀರಿ. ಪ್ರಶಸ್ತಿ ಕೊಡೋದು ತೊಗೊಳ್ಳೋದು ಇವೆಲ್ಲ ದೊಡ್ಡ ವಿಷಯ ಅಲ್ಲ. ಇದನ್ನು ಮೀರಿ ಜನಸಾಮಾನ್ಯ ಹೋಗಿ ಮುಟ್ಟುವಂಥ 4 ದಿನ ಈಗ ಧಾರವಾಡಕ್ಕೆ ಒಂದಿನ ಸಭೆ ಮಾಡಿದ್ರಿ ಒಂದು ಮೂಲೆಯಲ್ಲೇ. ಅಲ್ಲಿ 500 ಕೊಟ್ಟಿರ್ಬೋದು, 1000 ಜನ ಕೊಟ್ಟಿರ್ಬೋದು. ಅವ್ರು ಎಷ್ಟರ ಮಟ್ಟಿಗೆ ಹೋಗಿ ಜನರಿಗೆ ಮುಟ್ಟಿಸ್ತಾರೆ ನಿಮ್ಮ ವಿಚಾರಗಳನ್ನು ಸಹಿತ ಅಷ್ಟೇ ಕಷ್ಟದ. ಅದು ನೋಡಿರಿ, ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಒಂದು ಮೂಲೆ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಬಂದಿದ್ರಿ, ಮಾತಾಡ್ರಿ, ಪರಿಸ್ಥಿತಿ ಹೋದ್ರಿ, ಎಷ್ಟೋ ವಿಚಾರ. ಇದು ಪ್ರತಿಯೊಬ್ಬರಿಗೆ ತಿಳಿಬೇಕಾಗಿದೆ, ಇವತ್ತು ಭಾಳ ಅವಶ್ಯದ. ಅದಕ್ಕಾಗಿ ನೀವು ಹೊಸ ಸಂಘಟನೆಯನ್ನು ಮಾಡಿರಿ, ಇನ್ನೊಮ್ಮೆ ಕಟ್ಟಿರಿ. ಅದನ್ನು ನೋಡಿರಿ, ನಡೆಯೋನೇ ಇಡ್ತಾನ, ಕುಂತಾವಲ್ಲ, ಅವ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಕಷ್ಟ. ಅದಕ್ಕೆ ದೇಶಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದನ್ನು ಎಚ್ಚರಿಸಬೇಕಾಗಿದೆ. ಆ ಕೆಲಸ ನಿಮ್ಮಂಥವ್ರು ಕೂಡಿ ಮಾಡಬೇಕಾಗಿದೆ. ಇವತ್ತಿನ BJP ಸರ್ಕಾರ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅವರೆಲ್ಲರೂ ತಪ್ಪು ಮಾಡಿದ್ದಾರೆ, ಭ್ರಷ್ಟಾಚಾರ ಹೆಚ್ಚು ಮಾಡಿದ್ದಾರೆ, ಅಧಿಕಾರ ಸಿಂಧು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತೆಲ್ಲರೂ ಕರ್ನಾಟಕದ 224 ಮಂದಿ MLAಗಳಾಗಿರ್ಬೋದು, ಇನ್ನುಳಿದ ರಾಜ್ಯಗಳ ಯಾವುದೇ ರಾಜ್ಯದ MLAಗಳಾಗಿರ್ಬೋದು, ದೇಶದ 543 MP ಎಲ್ಲರೂ ಕೋಟ್ಯಾಧೀಶರು. ಎಲ್ಲೋ ಒಂದು ಅಪರೂಪಕ್ಕಲ್ರಿ ಅಥವಾ ಅಪವಾದಕ್ಕಲ್ರಿ 1-2 ಒಬ್ಬರು ಭಿಕ್ಷಾಧೀಶರು ಲಕ್ಷಾಧೀಶರು ಸಿಗುವುದು ನಿಮಗೆ ಈ MLA MP ಮತ್ತು MP ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲ. ಮತ್ತು ಕರ್ನಾಟಕದ ಮಟ್ಟಿಗಂತೂ 224 ಮಂದಿ MLAಗಳೆಲ್ಲರೂ ಕೋಟ್ಯಾಧೀಶರು.
ಇದರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಿ ಯಾರು ಟೀಕಾ ಮಾಡೋದು, ಎಲ್ಲರೂ ಅವರೇ ಇದ್ದಾರೆ. ಈಗ ಹೊಸದಾಗಿ ಮಾಡ್ಬೇಕಾದ್ರೆ ರೈತರ ನಿಮ್ಮ ವಿಶ್ವಾಸ ತೊಗೊಂಡ, ರೈತ ಮೂಮೆಂಟ್ ನಿಮ್ಮ ಜೊತೆ ಕೂಡಿಸ್ಕೊಂಡ ರಾಜಕೀಯನ ಮಾಡಿ, ನೀವು ರಾಜನೀತಿ ಮಾಡಿ. ರಾಜಕೀಯ ಅಂದ್ರೆ ಇವ್ರು ಮಾಡುವಂಥ ದುಡ್ಡಿನ ಮೇಲೆ, ಸರಾಯಿ ಮೇಲೆ ಮತದಾರನಿಗೆ ಹೇಳ್ಕೊಡುವಂಥದ್ದು ಆಗಲಾರ್ದ. ದೊಡ್ಡ ಮತದಾರರು ಯಾರು? ರೈತರು, ಹಿಂದುಳಿದವರು, ಅದ್ರ ಜೊತೆಗೆ SC ST ಮೈನಾರಿಟಿ. ಇವ್ರು ವಿಶ್ವಾಸ ತೊಗೊಳ್ರಿ, ಇವ್ರು ಭೇಟಿ ಆಗ್ರಿ, ಕೂಡಿಸ್ರಿ. ಯಾಕೆ ಆಗೋದಿಲ್ಲ ನಿಮ್ಮ ಕಡೆಯಿಂದ? ರೈತರ ಮೇಲೆ ತೊಗೊಳ್ರಿ, ಅವ್ರು ಮಾರ್ಕೆಟ್ ಎಷ್ಟು ಕೊಡೋದಕ್ಕೆ ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸುವಂಥ ಕೆಲಸ ಮಾಡಿರಿ ಅಂದರೆ ಸಹಜವಾಗಿ ಎಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಶೆಟ್ಟಿ ಪಿಟ್ಟಲ್ಲಿ ಪಟ್ನಂತ ಯಾವಾಗ ಶೆಟ್ಟಿ ಬಂದು ಇಲ್ಲಿ ವ್ಯವಹಾರ ಮಾಡೋಕತ್ತಾನೆ ಹಳ್ಳಿಗಳಿಗೆ, ತಾನು ಶ್ರೀಮಂತ ಆಗೋ ಹಳ್ಳಿಗಳು. ರೈತರು ತನಗೆ ಬೆಳೆದ ಬೆಳೆ ಪ್ಲಸ್ ತನ್ನ ಲಾಭ ಇಟ್ಕೊಂಡು ಮಾರಲಿ, ಹೊಸ ವ್ಯವಸ್ಥೆ ಬರಲಿ. ಇದಕ್ಕೆ ನೀವು ಯಾಕೆ ಮೂಮೆಂಟ್ಗೆ, ಈ ಮೂಮೆಂಟ್ಗೆ ಯಾಕೆ ಮುಂದಾಗಬಾರ್ದು? ಅನ್ನ ಆಚಾರ ಬರಲಿ, ಬೇಡ ಬಿಡಲಿ. ಆದ್ರೆ ನೀವು ಒಂದು ನೆನಪಿಡ್ಬೇಕು ಇದನ್ನು. ನಾನು ರಾಜನೀತಿ ಬಯಲ್ರಿ ಅದಲ್ಲ. ನೆಲ್ಸನ್ ಮಂಡೇಲಾ ನಿಮಗೆ ಎಕ್ಸಾಂಪಲ್ ಇದ್ದಾನೆ ಎಲ್ಲರಿಗೂ. ರಾಜಕೀಯವನ್ನು 10 ವರ್ಷ ಆಳಿ ಆ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡು ಕೊನೆಗೆ ಹೋಗೋ ಮುಂದೆ ಅಧಿಕಾರವನ್ನು ಗೂಟಕ್ಕೆ ಹಾಕಿ ಹೋಗ್ತಾನೆ. ಅಂಥ ವ್ಯಕ್ತಿ ಬೆಳೆಸ್ಕೊಳ್ರಿ. ಗಾಂಧಿ ದೊಡ್ಡ ವ್ಯಕ್ತಿ, ಆ ಮಾತು ಬೇರೆ. ಆದರೆ ಅವ್ರು ಬರಬೇಕಾಗಿತ್ತು. ಅವರೇ ಈ ದೇಶದ ಅಧ್ಯಕ್ಷತೆ ವಹಿಸ್ಕೊಂಡು ನೆಹರು ಮತ್ತು ಜಿನ್ನಾರ್ನ ಒಳಗೆ ಹಾಕೊಂಡು ಹೋಗಿದ್ರೆ ಇವತ್ತು ದೇಶ ಹೊಡಿತಿರ್ಲಿಲ್ಲ, ಮತ್ತು ಪ್ರತಿ ಹಳ್ಳಿನೂ ಗಟ್ಟಿಮುಟ್ಟಾಗ್ತಿತ್ತು. ಇವತ್ತು ಡೈರೆಕ್ಟ್ ಪ್ರಿನ್ಸಿಪಲ್ಸಾಗಿ ಏನದಾವ ಗಾಂಧೀಜಿಯವ್ರ ವಿಚಾರ ಅದಾವ. ಅವಾಗ ಅವತರನ್ನ ಕರ್ತವ್ಯ ಮಾಡಿದ್ರೆ ಮುಗಿದೋಯ್ತು, ಹಕ್ಕುಗಳು ಹಾಕಿದ್ರೆ ಮುಗಿದೋಗಿ ಬಿಟ್ಟಿತ್ತು ಅಲ್ವಾ? ಏನೋ ಇರಲಿ, S.R. ಹಿರೇಮಠ ಅಂತವರು, ನಮ್ಮ ಪ್ರಶಾಂತ್ ಭೂಷಣ್ ಅಂತವರು, ಸಂತೋಷ್ ಹೆಗಡೆ ಅಂತವರು, ಇನ್ನೂ ಉಳಿದ ಅನೇಕ ಸಮಾಜ ಚಿಂತಕರು ಈ ದಿಶೆಯಲ್ಲಿ ಚಿಂತನೆ ಮಾಡೋದು ಯೋಗ್ಯ ಅಂತ ನನಗೆ ಅನಿಸೋದು. ನಿಮಗೇನು ಅನಿಸ್ತದೆ ಇದು? ನಾನು ಹೇಳಿದ ತಪ್ಪು ಸರಿನೋ? ತಪ್ಪಲ್ರಿ, ಸರಿ ಅಂತ ಸರಿ, ಏನಾದರೂ ಒಟ್ಟು ಅಂತ ಇರಿ ಅಂತ ಹೇಳ್ತಾ H16 ನ್ಯೂಸ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.